ವಿಶ್ವದ ಅತಿ ಎತ್ತರದ ಚಿನಾಬ್ ರೈಲ್ವೆನ ಇವತ್ತು ಪ್ರಧಾನಿ ಉದ್ಘಾಟಿಸಿದ್ರು. 1315 ಮೀಟರ್ ಉದ್ದ ಇದೆ, 359 ಮೀಟರ್ ಎತ್ತರ ಇದೆ. ಜಮ್ಮು ಕಾಶ್ಮೀರದ ರಿಯಾಸಿನಲ್ಲಿ ಈಗ ನಿಜವಾಗಲೂ ಕಾಟ್ರಾಗ್ ಬರುತ್ತೆ. ಕಾಟ್ರಾಯಿಂದ ಒಂದು ಚೇಂಜ್ ಮಾಡಬೇಕು, ಬಟ್ ಅದಾದಮೇಲೆ ಜಮ್ಮು ತವಾಯಿಗೆ ಹೋಗುತ್ತೆ. ಅದಾಗತ್ತೆ ಸದ್ಯದಲ್ಲೇ. ಹಂಗಾದಾಗ ನಿಜವಾಗಲೂ ಕನ್ಯಾಕುಮಾರದಿಂದ ಕಾಶ್ಮೀರದವರೆಗೆ ಟ್ರೈನ್ ಸಂಪರ್ಕ ಬಂದಂಗಾಗತ್ತೆ. ಒಮರ್ ಅಬ್ದುಲ್ಲಾ, ನಾನು 8ನೇ ಕ್ಲಾಸಿಂದ ಕನಸ್ಕೊಂಡಿದ್ದೆ ಇದಾಗಿದೆ ಅಂತ. ಸಂತೋಷ ನನಗಿವತ್ತು ಅಂದಿದ್ದಾರೆ. ಮತ್ತು ಅದೇ ಥರ ಕಾಶ್ಮೀರದ ವಿಶೇಷ ಸ್ಥಾನಮಾನ ಕೊಡ್ತಾರೆ ಅಂದ್ಕೊಂಡಿದ್ದಾರೆ. ಕೊಡಲ್ಲ. ಯುಟೋಪಿಯಾಗ ಬಂದ್ಬಿಟ್ಟು ಟಕ 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 ಅಂದ್ಬಿಟ್ರೆ ಯಾವುದೋ ಒಂದು ಹೋಗ್ಬಿಟ್ಟು ಇನ್ನೊಂದೇನೋ ಕೊಡಲ್ಲ. ಇಲ್ಲ ಯಾತಕ್ಕೆ ಕೊಡಬೇಕು ವಿಶೇಷ? ಯು ಆರ್ ಪಾರ್ಟ್ ಆಫ್ ಇಂಡಿಯಾ, ಅದನ್ನು ಕಲ್ತ್ಕೊಳ್ಳಿ. ಮೋಸ್ಟ್ಲಿ ವಿಶೇಷ ಸ್ಥಾನಮಾನ ಅಂತ ಹೇಳಿದ್ರು ಅಥವಾ ರಾಜ್ಯ ಸ್ಥಾನಮಾನ ಅಂತ ಹೇಳಿದ್ರು ಗೊತ್ತಿಲ್ಲ. ರಾಜ್ಯ ಸ್ಥಾನಮಾನ ಯಾವತ್ತೋ ಒಂದಿನ ಕೊಡ್ತಾರೆ ಅಲ್ವಾ? ಭಾರತದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಏನಾಯ್ತು? ಅವನು LET ಕಮಾಂಡರ್ ಇದಾನಲ್ಲ, ಹಫೀಜ್ ಅಬ್ದುಲ್ ರೌಫ್, ಅವನು ಭಯೋತ್ಪಾದಕ ಅಲ್ಲ, ಧರ್ಮಗುರು. ಕರೆಕ್ಟಾಗೇ ಇದೆ. ಧರ್ಮಗುರು ಹೇಗಾಗ್ತದೆ ಸರ್? ಭಯೋತ್ಪಾದಕರಿಗೆ ಧರ್ಮಗುರು, ಅವರಿಗೆ ಗುರು ಇರಬಾರ್ದಾ? ಅಲ್ಲ ಅಂತ ಹೇಳಿದಾನೆ ಸರ್, ಬಿಟ್ಟು ಅದನ್ನೇ ಹೇಳ್ತಿರೋದು ಸರ್. ಏನೋ ಕನ್ಫ್ಯೂಷನ್ ಆಗಿದೆಯಂತೆ. ರಾ ಮತ್ತು ISI ಇಬ್ಬರು ಕೂತ್ಕೊಂಡು ಮಾತಾಡ್ಬಿಟ್ರೆ ಪ್ರಾಬ್ಲಮ್ ಆಗಲ್ಲ. ನಮಗೆ ಗೊತ್ತಿದೆ ಭಯೋತ್ಪಾದನೆ ವಿರುದ್ಧ ಹೆಂಗೆ ಹೋರಾಡಬೇಕು ಅಂತ. ನಾವೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ಇಂಡಿಯಾ ಗೊತ್ತಾಗಿಲ್ಲ. ನಮ್ಮ ಹತ್ರ ಸ್ವಲ್ಪ ಮಾತಾಡಲಿ, ಸ್ವಲ್ಪ ನಮ್ಮ ಹತ್ರ ಐಡಿಯಾ ತೊಗೊಳ್ಳಿ ಎಲ್ಲ ಅಂದಿದ್ದಾರೆ. ಬೇಡಪ್ಪ ಬೇಡ ನಿಮ್ಮ ಐಡಿಯಾ. ಅಯ್ಯಪ್ಪ, ಬಾಟ್ಲೆ ಬೇಬಿ ಸವಾಸನೆ ಬೇಡ ನಿಂದು. ಅಯ್ಯಪ್ಪ, ನಮಗೆ ಕಲ್ತ್ಕೊಳ್ಳೋದು ಇವರಿಂದ ನಿಮ್ಮ ಹತ್ರ. ನಾವು 100 ಹೆಜ್ಜೆ ಹಿಂದೆ ಇಡಬೇಕು. ನಮ್ಮ ಹತ್ರ ಎಂತೆಂಥ ಆಧುನಿಕ ಭಯೋತ್ಪಾದಕರಿದ್ದಾರೆ, ಅವ್ರನ್ನೇ ನಮ್ಮ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ನೀನು ಇವುಗಳನ್ನು ಹೇಳ್ಕೊಟ್ಟು ಕಳಿಸ್ಕೊಟ್ಬಿಟ್ರೆ ನಮ್ಮ ಗ್ರಾಚಾರ ಇಲ್ಲಿಗೆ ಹೋಗ್ಬೇಕು. ಆಮೇಲೆ ಇವ್ರ ತರ ಸರ್ವನಾಶ. ಬೇಡಪ್ಪ ಬೇಡ. ಬಾಟ್ಲ್ ಬೇಬಿ ಸಾಮಾನ್ಯ ಅಲ್ಲ ಇದು ಸರ್. ಡೇಂಜರಸ್, ಭಾಳ ಡೇಂಜರಸ್ಸು. ನೀನು ಇನ್ನೂ ಬದುಕಿರೋದೇ ನನಗೆ ಭಾಳ ಬೇಜಾರಾಗಿರೋದು ಮನಸ್ಸಿಗೆ. ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಆದರೆ ತೀರ್ಮಾನಕ್ಕೆ ಮಂಡ್ಯ ರೈತರು ವಿರೋಧವನ್ನು ವ್ಯಕ್ತಪಡಿಸಿದರು. ರೈತರೊಂದಿಗೆ ಚರ್ಚಿಸಲು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಹೋದ್ರು ಸಭೆಗೆ. ಆದರೆ ಗದ್ದಲದ ಗೂಡಾಯಿತು. ಚಲುವರಾಯಸ್ವಾಮಿ ಸುಮ್ಮನೆ DK ಬಂದು ಎಲ್ಲ ಸಮಾಧಾನ ಮಾಡಿ ಎಲ್ಲನೂ ರಿಪೇರಿ ಮಾಡಿ ಒಂದೇ ಮಾತಲ್ಲಿ ಮುಗಿಸ್ಬಿಟ್ಟು ಬತಾ ಇರ್ತಾರೆ. ಅವ್ರೇನು ಸುಮ್ಮನೆ ಇರ್ತಾರ? ಅಂತಂದ್ಮೇಲೆ ಕೂತ್ಕೋತಾರಲ್ಲ. ಮಾಡಬೇಕು ಅಂದ್ರೆ ಮಾಡಬೇಕು. ಮೋಸ್ಟ್ಲಿ ಅಂತ ಅನ್ಕೊಂಡಿದ್ದೀವಿಪ್ಪ, ಗೊತ್ತಿಲ್ಲಪ್ಪ ಪವರ್ ಏನಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪು ಮತ್ತು ಎಲಾನ್ ಮಸ್ಕ್ ಇಬ್ಬರು ಮಧ್ಯೆ ಸಂಬಂಧ ಅಳಿಸೋಗಿದೆ. ಬಾಯಿ ಬಂದಂಗೆ ಬೈಕತ್ತಾ ಇದ್ದಾರೆ ಒಬ್ರನ್ನೊಬ್ರು. ಅಲ್ಲ, ಎಲಾನ್ ಮಸ್ಕ್ ಈ ಅಧ್ಯಕ್ಷನೇ ಸರಿ ಇಲ್ಲ, ಇಂಪೀಚ್ ಮಾಡಿ ಮನೆ ಕಳಿಸ್ಬೇಕು ಇವನ್ನ ಅಂತಂದರೆ ಎಲಾನ್ ಮಸ್ಕ್ಗೆ. ಅದಕ್ಕೆ ಅವ್ರ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್, ನಿಂದೆಲ್ಲ ಗೌರ್ಮೆಂಟ್ ಕಾಂಟ್ರಾಕ್ಟ್ ಇರೋದೆಲ್ಲ ಒಂದೊಂದ ಕತ್ತರಿಸ್ತೀನಿ ನೋಡಿ ಇವಾಗ ಅಂತ ಅವರು. ಒಟ್ಟಲ್ಲಿ ಭಾಳ ಕೆಟ್ಟದಾಗ ಬೈಕೊಂಡು ಓಡಾಡ್ತಿದ್ದಾರೆ ಇಬ್ಬರು. ಎಲ್ಲಿಗೆ ಹೋಗ್ತಾರೋ ಏನೋ. ಈ ಮಧ್ಯೆ ಎಲಾನ್ ಮಸ್ಕ್ ಇದು ಗಲಾಟೆ ಸ್ಟಾರ್ಟ್ ಆದಮೇಲೆ ಅವ್ರದ್ದು ಶೇರ್ಗಳೆಲ್ಲ ಕಂಪನಿಗಳದೆಲ್ಲ ಬಾಯಿಗೆ ಬಂದಂಗೆ ಬಿದ್ದೋಗಿದೆ. ಒಂದು $100 ಬಿಲಿಯನ್ ಲಾಸ್ ಆಗ್ಬಿಟ್ಟಿದೆ ಅವ್ರಿಗೆ. ಎಲಾನ್ ಮಸ್ಕ್ ಮಾಲೀಕತ್ವದ ಸ್ಟಾರ್ಲಿಂಕ್ ಕಂಪನಿಯ ಸ್ಪೆಕ್ಟ್ರಮ್ಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. 2022ರಲ್ಲಿ ಅನುಮತಿ ಕೋರಿತ್ತು. ಆದರೆ ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ಪರ್ಮಿಷನ್ ಕೊಟ್ಟಿರಲಿಲ್ಲ. ಈಗ ಪರ್ಮಿಷನ್ ಕೊಟ್ಟಿದ್ದಾರೆ. ಹಳ್ಳಿಗೂ ಸ್ಟಾರ್ಲಿಂಕ್ ಬರುತ್ತೆ. ಅದರಿಂದ ವೈರ್ ಇಲ್ಲ, ಟವರ್ದೆಲ್ಲ ಗಲಾಟೆ ಇರಲ್ಲ, ಎಲ್ಲ ಡೈರೆಕ್ಟ್ ಸ್ಯಾಟಲೈಟ್ ಡೌನ್ ಲಿಂಕಲ್ಲಿ ಇರುತ್ತೆ. ಎಲ್ಲ ಓಕೆ, ಪರ್ಫೆಕ್ಟ್ ಆಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಕಾಸ್ಟ್ ಏನು ಅಂತ ಗೊತ್ತಿಲ್ಲ ನಮ್ಗೆ ಇದ್ರದ್ದು. ಕೆಲವರು ಅಂತಾರೆ ತಿಂಗಳಿಗೆ $10,000 ಎಲ್ಲ ಬರುತ್ತೆ ಬಿಲ್ಲು ಅಂತಾರೆ. ಅದೇನು ಗೊತ್ತಿಲ್ಲಪ್ಪ, ಅದು ಕಾಸ್ಟಿಂಗ್ ಎಲ್ಲ ನೋಡಬೇಕು ಒಂಚೂರು. ಎರಡನೇದು, ಇದು ಕೊಡೋ ಮೊದಲು ಎಲ್ಲ ಚೆನ್ನಾಗಿತ್ತು. ಈ ಮಸ್ಕು ಮತ್ತು ಪಂಪು ಎಲ್ಲ ಸರಿ ಇತ್ತು. ಈಗ ಗಲಾಟೆ ಆಗ್ಬಿಟ್ಟಿದೆ. ಈಗ ಇದು ಕೊಟ್ಟಿದ್ದೀವಿ, ಯಾಕೋ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ ಕೇಳೋದು ಒಳ್ಳೇದೇನಪ್ಪ. ಟ್ರಂಪ್ ಇನ್ನೇನು ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ. ನಾವೇನು ಎಕ್ಸ್ಪರ್ಟೇ? ಟ್ರಂಪ್ ಏನು ಮಾಡ್ತಾರೆ ಅಂತಲೂ ಗೊತ್ತಿರಲ್ಲ. ಅಲ್ಲ, ನಾವೇನು ಫಾರಿನ್ ಎಕ್ಸ್ಪರ್ಟಾ? ಏನಲ್ಲ. ಮೋದಿ ಅವ್ರಿಗಾರು ಎಲ್ಲ ಪರಿಚಯ ಇರ್ತಾರೆ, ಎಲ್ಲ ಫೋನ್ ಮಾಡಿ ತಿಳ್ಕೊಬೋದು ಅಲ್ವಾ?